ನಮಸ್ತೆ. ಸರೋಜ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ಅತ್ತಿಗುಪ್ಪೆ. ಸಮಸ್ಥಿತಿನಲ್ಲಿ ನಿಂತ್ಕೊಳ್ಳಿ. ಕಾಲುಗಳೆಲ್ಲ ನೇರ ಇರಲಿ. ಬಟಕ್ ಸ್ಟ್ರೈಟ್ ಮಾಡ್ಕೊಳ್ಳಿ. ವೀರಭದ್ರಾಸನ 2 ಮಾಡಿ ಪಾರ್ಶ್ವಕೋನಾಸನ ಮಾಡಬೇಕು. ಕಾಲು ದೂರ ಇಟ್ಕೊಳ್ಳಿ. ಕೈಗಳು ಸೊಂಟದ ಮೇಲೆ ಇಟ್ಕೊಳ್ಳಿ. ಬಲಪಾದ ಬಲಕ್ಕೆ ಟರ್ನ್ ಮಾಡಿ. ಈಗ ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡಿ ಎಡಗೈ ಜಾಸ್ತಿ ಎಡಕ್ಕೆ ಎಳ್ಕೊಳ್ಳಿ, ಬಲಗೈ ಸ್ವಲ್ಪ ಎಳ್ಕೊಳ್ಳಿ. ಕುತ್ತಿಗೆ ಬಲಕ್ಕಿರಲಿ. ಕಾಲು ಮಡಿಸಿ ಎಲ್ ಶೇಪ್ ಬರೋಷ್ಟು ಕಾಲು ಫೋಲ್ಡ್ ಮಾಡಬೇಕೆಲ್ಲರೂ. ಈಗ ನಿಧಾನ ಇನ್ಹೇಲ್ ಮಾಡಿ, ಎಕ್ಸೇಲ್ ಪಾರ್ಶ್ವಕೋನಾಸನ. ಕೈ ಕಪ್ ಶೇಪಲ್ಲಿ ನೆಲದ ಮೇಲೆ ಇಡಿ. ಕೈ ಬೆಳಿನ ತುದಿ ಒಳಗಡೆ ಇಟ್ಟು ಇಮ್ಮಡಿ ಹತ್ರ ಇಟ್ಬಿಟ್ಟು ಮೊಣ ಕೈಯಿಂದ ಹಿಂದಕ್ಕೆ ನೂಕಿ ಮಂಡಿಯನ್ನು, ಬಲ ಮಂಡಿ. ಆಗ ನಿಮಗೆ ಹಿಂದ್ಗಡೆ ಇದು ಎಡಗಡೆ ರಿಬ್ಸ್ ಭಾಗ ಎಲ್ಲ ಸ್ಟ್ರೆಚ್ ಮಾಡೋದಕ್ಕೆ, ಹಿಂದ್ಗಡೆ ಟರ್ನ್ ಮಾಡೋಕ್ಕೆ ಈಸಿ ಆಗುತ್ತೆ. ಎಡಕ್ಕೆ ಟರ್ನ್ ಮಾಡಬೇಕು. ಚೆನ್ನಾಗಿ ಬ್ರೀದ್ ಮಾಡಿ. ಸ್ಲೋಲಿ ಕಮ್ ಅಪ್. ಪಾದ ಒಳಕ್ಕೆ ಮತ್ತೆ ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ. ಎಡ ಪಾದ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ. ಈಗ ಇನ್ಹೇಲ್ ಮಾಡಿ, ಎಕ್ಸೇಲ್. ನಿಧಾನ ಮಂಡಿಗಳನ್ನು ಮಡಿಸಿ, ಎಡ ಮಂಡಿ ಮಡಿಸ್ಬಿಟ್ಟು ನಿಧಾನ ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಬಲಗೈ ಜಾಸ್ತಿ ಬಲಕ್ಕೆ ಎಳ್ಕೊಳ್ಳಿ. ಕುತ್ತಿಗೆ ಎಡಕ್ಕೆ ಟರ್ನ್ ಮಾಡಿ. ಬಲಗೈ ಜಾಸ್ತಿ ಬಲಕ್ಕೆ ಎಳಿತಾ ಇದ್ದಾಗ ಎರಡೂ ಕಾಲ ಮೇಲೆ ಈಕ್ವಲ್ ವೆಯ್ಟ್ ಇರುತ್ತೆ. ಈಗ ಇನ್ಹೇಲ್ ಮಾಡಿ, ಎಕ್ಸೇಲ್ ಪಾರ್ಶ್ವಕೋನಾಸನ. ಕೈ ಕಪ್ ಶೇಪಲ್ಲಿ ಹಿಮ್ಮಡಿ ಹತ್ರ ಇಟ್ಬಿಟ್ಟು ಮೊಣ ಕೈಯಿಂದ ಎಡ ಮಂಡಿಯನ್ನು ಹಿಂದಕ್ಕೆ ನೂಕಿದಾಗ ನಿಮಗೆ ಬಲಗಡೆ ರಿಬ್ಸ್ ಹಿಂದಕ್ಕೆ ಟರ್ನ್ ಆಗುತ್ತೆ. ಬಲ ಪಾದವನ್ನು ಚೆನ್ನಾಗಿ ಒತ್ತಬೇಕು, ಹೊರ ಅಂಚನ್ನು. ಆಗ ಚೆನ್ನಾಗಿ ಕಾಲು ನೇರ ಆಗುತ್ತೆ. ಕೈಗಳು ಸ್ಟ್ರೆಚ್ ಮಾಡ್ಬೋದು ಮತ್ತು ಸ್ಥಿತಿಲಿರೋಕ್ಕೆ ಈಸಿ ಆಗುತ್ತೆ. ನಿಧಾನ ಮೇಲಕ್ಕೆ ಬನ್ನಿ. ಪಾದ ಒಳಗೆ ಟರ್ನ್ ಮಾಡ್ಕೊಳ್ಳಿ. ಕಾಲು ಸೇರಿಸಿ ನೇರ ನಿಂತ್ಕೊಳ್ಳಿ. ಚೆನ್ನಾಗಿ ಬ್ರೀದ್ ಮಾಡಿ. ಡೀಪ್ ಇನ್ಹಲೇಷನ್ ಎಕ್ಸಲೇಷನ್ ಮಾಡಿ. ಇದು ಮಾಡೋದ್ರಿಂದ ಕಾಲುಗಳಿಗೆ ಚೆನ್ನಾಗಿ ಶಕ್ತಿ ಬರುತ್ತೆ. ಸಮಸ್ಥಿತಿನಲ್ಲಿ ನಿಂತ್ಕೊಂಡು ಶುರು ಮಾಡಬೇಕು. ಅಂದರೆ ಯಾವುದೇ ಆಸನ ಮಾಡುವಾಗ ಸಮಸ್ಥಿತಿನಲ್ಲಿ ನಿಂತಿರಬೇಕು. ಉಸಿರಾಟ ಚೆನ್ನಾಗಿ ನಡೀತಾ ಇರಲಿ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಇದೆಲ್ಲರೂ ಉಪಯೋಗ ಪಡ್ಕೊಳ್ಳಿ. ನಿಮ್ಗೆ ಮನೇಲಿರೋರಿಗೆ ಅಂತಲೇ ಮಾಡ್ತಾ ಇರೋದು, ಈಸಿಯಾಗಿ ಮಾಡಲಿ ಅಂತ. ಬೇರೆಯವ್ರಿಗೂ ಶೇರ್ ಮಾಡಿ. ಎಲ್ಲರೂ ಉಪಯೋಗ ಪಡ್ಕೊಳ್ಳಿ. ಎಲ್ಲರೂ ಆರೋಗ್ಯವಾಗಿರಿ. ನಮಸ್ತೆ.